ಮೊದಲಿದ್ದಕ್ಕೆ ಬೆರಟಿತ್ತು, ಕಟ್ಟಾಗೋಗ್ಬಿಟ್ಟಿತ್ತು. ಅದಕ್ಕೆ ಚೈನ್ ಹಾಕಿಸ್ದೆ. ಚೆನ್ನಾಗಿದ್ಯಾ? ನಿಮ್ಮಿಬ್ಬರ ಆಶೀರ್ವಾದ ನನ್ನ ಲೈಫಲ್ಲಿ ಇದ್ದರೆ ಲೈಫಲ್ಲಿ ಎಲ್ಲ ಚೆನ್ನಾಗೇ ಆಗುತ್ತೆ. ನನ್ನ ಪಾಡಿನ ಬೆಸ್ಟ್ ಗಿಫ್ಟ್ ಇದೆ. ಮದುಮಗ ಬೇಗ ಬರ್ಬೇಕಂತೆ. ಅಣ್ಣ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯೋ ಗೊತ್ತಾ? ಯಾವ ಹೀರೋಗೂ ಕಮ್ಮಿ ಇಲ್ಲ. ಈಗೇನಾದ್ರೂ ರಾತ್ರಿ ಆಗಿದ್ದಿದ್ರೆ ಲೈಟ್ಸ್ ಆನ್ ಮಾಡೋದೇ ಬೇಕಾಗಿರ್ಲಿಲ್ಲ. ನಿನ್ ಮುಖದಲ್ಲಿರೋ ಬೆಳಕಷ್ಟೇ ಸಾಕಾಗ್ತಿತ್ತು. ಆಹಾ, ಹ್ಯಾಪಿನೆಸ್ಸು ಓವರ್ಲೋಡ್ ಅಲ್ವಾ? ಗ್ಲೋ ನೋಡು ಹೇಗೆ ಹೊಡಿತಾ ಇದೆ. ಅಣ್ಣ ತಂಗಿ ಇಬ್ರು ಹೀಗೆ ಮಾತಾಡ್ತಿದ್ರೆ ಮುಹೂರ್ತಕ್ಕೆ ಟೈಮ್ ಹೋಗುತ್ತೆ. ನಡೀರಿ. ಆಹಾ, ನನ್ನ ಮದ್ವೆ ಅಂತೆ. ಓಹೋ, ನನ್ನ ಮದ್ವೆ ಅಂತೆ. ಡುಮ್ 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 ಅಂತೆ. ಅಕ್ಷತೆ ತೋಳೆ. ಸಾರಿ ನಿಧಿ, ತಾಳಿ ಕಟ್ಟೋ ಟೈಮಲ್ಲಿ ಹೋಗ್ಬಾರ್ದಾಗಿತ್ತು. ಇನ್ನು ಹರ್ಟ್ ಮಾಡಿದ್ದಕ್ಕೆ ಕ್ಷಮಿಸ್ತೀರಲ್ವಾ? ಈ ಸಲ ಕ್ಷಮಿಸ್ತೀನಿ. ಇನ್ನೂ ಕಾಯಕ್ಕಾಗಲ್ಲ, ಬೇಗ ತಾಳಿ ಕಟ್ಟಿ. ಮಾಂಗಲ್ಯಂ ತಂತು ನಾನೇನ ಮಮ ದೇಹನ ಹೇತುನ. ಗಟ್ಟಿ ಮೇಳ, ಗಟ್ಟಿ ಮೇಳ, ಜೋರಾಗಿ ಬರ್ಲಿ. ಹಾ ಹಾ. ಎಷ್ಟೋ ವರ್ಷದಿಂದ ಇಬ್ರು ಕದ್ದ ಕ್ಷಣ ಇದು. ಕೊನೆಗೂ ನಾವು ಇಬ್ರು ಗಂಡ ಹೆಂಡತಿ ಆಗಿದ್ದೀವಿ. ಇನ್ನೂ ಕಣ್ಣೀರು ಹಾಕೋಗಿಲ್ಲ. ಎಷ್ಟೋ ಸಲ ನನ್ನಿಂದ ದೂರ ಆದಾಗ ನನ್ನ ಇಮ್ಯಾಜಿನೇಷನ್ ಅಲ್ಲಿ ಬರ್ತಿದ್ರಿ. ಈಗಲೂ ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಿಲ್ಲ ಸರ್. ಈಗ ನಿಜ ಅಂತ ಗೊತ್ತಾಯ್ತಾ? ಹೀಗೆ ಒಬ್ರು ಕಣ್ಣೀರು ಒಬ್ರು ಒರೆಸ್ತಾ ಹೊಂದಾಣಿಕೆಯಿಂದ ಜೀವನ ಸಾಗಿಸಿ. ನಿಮ್ಮಿಬ್ರನ್ನ ಈ ರೀತಿ ನೋಡೋಕೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನಿಧಿ, ಕರ್ಣ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ನೀನು ಅಷ್ಟೇ ಕರ್ಣನ್ನ ಅಷ್ಟೇ ಪ್ರೀತಿಸ್ಬೇಕು. ನೀವಿಬ್ರು ಯಾವಾಗಲೂ ಸುಖವಾಗಿರ್ಬೇಕು. ನಿಮ್ಮಿಬ್ರು ಪ್ರೀತಿಗೆ ಯಾವ ಕಣ್ಣು ಬೀಳದಲ್ಲೇ ಇರ್ಲಿ. ಪ್ರಾಮಾಣಿಕ ಪ್ರೀತಿಗೆ ಯಾವತ್ತೂ ಸೋಲಿರಲ್ಲ. ಇವತ್ತು ಗೆದ್ದಿರೋ ನೀವಿಬ್ರು ಮಾತ್ರ ಅಲ್ಲ, ನಿಮ್ ಪ್ರೀತಿ. ಪ್ರೀತಿಸೋ ಜೀವಗಳು ಒಂದಾಗ್ಬೇಕು ಅಂತ ವಿಧಿಲ್ ಬರ್ತಿದ್ರೆ ಅದನ್ನ ತಡೆಯೋ ಶಕ್ತಿ ಬೇರೆ ಯಾರಿಗೂ ಇರೋದಿಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಖುಷಿಯಾಗಿರಿ. ನಾವು ಒಂದಾಗೋದ್ರಲ್ಲಿ ನಿಮ್ಮ ಪಾತ್ರ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್.
ಆಕ್ಷನ್, ಸಸ್ಪೆನ್ಸ್, ಎಮೋಷನ್ ಎಲ್ಲಾನು ಒಂದೇ ಮಂಡಪದಲ್ಲಿ ಸಿಕ್ಬಿಡ್ತು. ಕೊನೆಗೆ ಒಳ್ಳೇದೇ ಆಯ್ತಲ್ಲ. ಇದೇ ಖುಷಿಲಿ ಎಲ್ರೂ ಒಂದ್ ಸೆಲ್ಫಿ ತಗೊಳ್ಳೋಣ.